ಧರ್ಮಸ್ಥಳದ ಎಸ್ಐಟಿ ತನಿಖೆಯ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕೇವಲ ಸಾಮಾಜಿಕವಾಗಿ ಅಲ್ಲದೆ ವಿಧಾನಸೌಧದ ಸದನದಲ್ಲೂ ಕೂಡ ಕೋಲಾಹಲಕ್ಕದು ಕಾರಣವಾಯಿತು. ಈಗ ಧರ್ಮಸ್ಥಳ ಷಡ್ಯಂತರ ಕೈ ಅಥವಾ ಅರ್ಥಾತ್ ಕಾಂಗ್ರೆಸ್ನ ಸಂಸದನ ಕೈವಾಡ ಇದೆ ಎನ್ನುವಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ಷಡ್ಯಂತರದಲ್ಲಿ ಕಾಂಗ್ರೆಸ್ ಸಂಸದನ ಕೈವಾಡ ಇದೆಯಾ? ಮಾಜಿ ಸಚಿವ ಜನಾರ್ದನ ರೆಡ್ಡಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ದಕ್ಷಿಣ ಕನ್ನಡದ ಮಾಜಿ ಜಿಲ್ಲಾಧಿಕಾರಿ ಅವರು. ಧರ್ಮಸ್ಥಳದ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಪ್ರಕರಣದ ರೂಪುರೇಷೆ ಸಿದ್ಧಪಡಿಸಿದವರೇ ಸೆಂಥಿಲ್. ದಕ್ಷಿಣ ಕನ್ನಡದ ಇಬ್ಬರು ವ್ಯಕ್ತಿಗಳಿಂದ ಅಥವಾ ವ್ಯಕ್ತಿಗಳೊಂದಿಗೆ ಸಸಿಕಾಂತ್ ಸೆಂಥಿಲ್ ಶಾಮೀಲಾದ್ರ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶ ಸೆಂಥಿಲ್ರದ್ದು ಆಗಿತ್ತು. ಹೀಗಂತ ಜನಾರ್ದನ ರೆಡ್ಡಿ ಸೆಂಥಿಲ್ ಮೇಲೆ ಗಂಭೀರ ಆರೋಪ. ಹೀಗಂತ ಜನಾರ್ದನ ರೆಡ್ಡಿ ಆರೋಪ. ಎಡಪಂಥೀಯ ನಿಲುವುಗಳನ್ನು ಸೆಂಥಿಲ್ ಹೊಂದಿದ್ದಾರೆ. ಸೆಂಥಿಲ್ರನ್ನ ಎಸ್ಐಟಿ ತನಿಖೆ ಮಾಡಬೇಕು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು. ಸಿಬಿಐ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಕೇಂದ್ರ ಸರ್ಕಾರವನ್ನ ರೆಡ್ಡಿ ಒತ್ತಾಯ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಅವರೇ, ಲೋಕಸಭಾ ಸದಸ್ಯನ ವಿರುದ್ಧ ಆರೋಪ ಮಾಡಬೇಕಾದ್ರೆ ನಿಮ್ಮ ಜೊತೆ ದಾಖಲೆಗಳು ಬೇಕು. ಅದರ ಅರ್ಥ ಸಸಿಕಾಂತ್ ಸೆಂಥಿಲ್ ಸರಿ ಇದ್ದಾರೆ ಅನ್ನೋ ನಿರ್ಧಾರಕ್ಕೆ ನಾವು ಬಂದಿಲ್ಲ. ಜನಪ್ರತಿನಿಧಿಗಳ ವಿರುದ್ಧ ಆರೋಪ ಮಾಡುವಾಗ ದಾಖಲೆಗಳನ್ನು ಇಟ್ಟುಕೊಂಡು ಆರೋಪ ಮಾಡಬೇಕೇ ಹೊರತಾಗಿ ಊಹಾಪೋಹಗಳನ್ನು ಮಾನದಂಡವಾಗಿ ಇಟ್ಕೊಂಡು ಮಾಡಬಾರ್ದು. ಯಾಕಂದ್ರೆ ಹಕ್ಕುಚ್ಯುತಿ ಮಂಡಿಸುವ ಅಧಿಕಾರ ಜನಪ್ರತಿನಿಧಿಗಳಿಗಿದೆ. ಅದು ಶಾಸಕರಾಗಿರಲಿ, ಸಂಸದರಾಗಿರಲಿ, ಅಥವಾ ರಾಜ್ಯಸಭಾ ಸದಸ್ಯರೇ ಆಗಿರಲಿ, ಅಥವಾ ವಿಧಾನ ಪರಿಷತ್ನ MLCಗಳೇ ಆಗಿರಲಿ. ತನ್ನ ವಿರುದ್ಧ ಚ್ಯುತಿಯಾಗಬಹುದಾದ ಅಥವಾ ತನ್ನ ನಿಲುವುಗಳಿಗೆ, ತನ್ನ ಸ್ವಾತಂತ್ರ್ಯಕ್ಕೇನಾದರೂ ವಧೆಗಳಾದರೆ, ತೇಜೋ ವಧೆಗಳಾದರೆ ಹಕ್ಕುಚ್ಯುತಿ ಮಂಡಿಸಬಹುದು. ಕೇವಲ ಆ ಶ್ರೀನಿವಾಸ್ ಯಲಹಂಕದ ಶಾಸಕರು ವಿಶ್ವನಾಥ್ ಅವರಿಗೆ ಮಾತ್ರ ಇರೋ ಅಧಿಕಾರ ಅಲ್ಲ ಅದು. ಸಸಿಕಾಂತ್ ಸೆಂಥಿಲ್ಗೂ ಕೂಡ ಅಧಿಕಾರ ಇದೆಯಲ್ಲ. ಆರೋಪಗಳಿಲ್ಲದೆ ಒಬ್ಬರ ಮೇಲೆ ಆರೋಪ ಮಾಡಬಹುದಾ ದಾಖಲೆಗಳಿಲ್ಲದೆ? ಸೊ ಜನಾರ್ದನ ರೆಡ್ಡಿ ವಿರುದ್ಧವೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ಷಡ್ಯಂತರ ಕೈ ಸಂಸದನ ಕೈವಾಡ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ವಿರುದ್ಧ ಗಂಭೀರ ಆರೋಪ. ಧರ್ಮಸ್ಥಳದ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್. ಇಲ್ಲಿ ನೋಡಿ, ಸಸಿಕಾಂತ್ ಸೆಂಥಿಲ್ ವಿರುದ್ಧ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೂ ಕಮ್ಯುನಿಸಮ್ಗೂ ಸಂಬಂಧಗಳಿದೆ ಅನ್ನೋ ವ್ಯಾಖ್ಯಾನಗಳಿತ್ತು. ಸಸಿಕಾಂತ್ ಸೆಂಥಿಲ್ ಒಬ್ಬ ಕ್ರೈಸ್ತ ಧರ್ಮದ ವ್ಯಕ್ತಿ ಅನ್ನೋ ಕಾರಣಕ್ಕೆ ನಾನಾ ತರಹದಲ್ಲಿ ರಾಜಕೀಯ ಕೆಸರಚಾಟಗಳು ಕೂಡ ಅವರ ವಿರುದ್ಧ ಆಗಿತ್ತು. ಸೊ ಈಗ ಧರ್ಮಸ್ಥಳ ಪ್ರಕರಣಕ್ಕೂ ತಮಿಳುನಾಡಿನ MP ಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಅವರಲ್ಲಿರ್ತಕ್ಕಂತಹ ನಿಲುವು, ಒಬ್ಬ ವ್ಯಕ್ತಿಯ ವರ್ಷನ್ ಅಥವಾ ಆತನ ಸಿದ್ಧಾಂತ ಅಥವಾ ಆತನ ನಿಲುವು ಒಂದು ಪ್ರಕರಣ ಅಥವಾ ಒಂದು ಮ್ಯಾಸಿವ್ ಪ್ರಕರಣಕ್ಕೆ ಲಿಂಕ್ ಆಗುತ್ತೆ ಅನ್ನುವುದಾದರೆ ನಿಜಕ್ಕೂ ಕೂಡ ಅತ್ಯಂತ ದುರಂತ ಇದು. ಡೆಮೋಕ್ರಸಿ, ಪ್ರಜಾಪ್ರಭುತ್ವವೇ ಪ್ರಶ್ನೆಗೊಳಗಾಗ್ತಾ ಇದೆ. ಸೊ ಪ್ರಕರಣದ ರೂಪುರೇಷೆ ಸಿದ್ಧಪಡಿಸಿದವರೇ ಸೆಂಥಿಲ್ ಅಂತ ಹೇಳ್ತಿದ್ದಾರೆ ಜನಾರ್ದನ ರೆಡ್ಡಿ. ದಕ್ಷಿಣ ಕನ್ನಡದ ಇಬ್ಬರು ವ್ಯಕ್ತಿಗಳೊಂದಿಗೆ ಸಸಿಕಾಂತ್ ಸೆಂಥಿಲ್ ಸೇರಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥ ಉದ್ದೇಶ ಸಸಿಕಾಂತ್ ಸೆಂಥಿಲ್ ರವರದ್ದು ಎನ್ನುವಂಥ ಆರೋಪ ಈಗ ಜನಾರ್ದನ ರೆಡ್ಡಿ ಅವರಿಂದ ಕೇಳಿ ಬರ್ತಾ ಇದೆ. ಹೀಗಂತ ಹೇಳಿದ್ದು ಶಾಸಕರು, ಮಾಜಿ ಸಚಿವರು ಜನಾರ್ದನ ರೆಡ್ಡಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.